ಲಕ್, ಅದೃಷ್ಟ ಬರುವಂಥ ಚಿಹ್ನೆಗಳು ಹಲವಾರು. ಎಷ್ಟು ಹೇಳಿದರೂ ಮುಗಿಯದಂಥ ಕಥೆಗಳು. ಯಾರ ಹಸ್ತದಲ್ಲಿ ಇಂತಹ ಚಿಹ್ನೆಗಳು ಇರುತ್ತದೋ ಅವರಿಗೆ ಅಪರೂಪದ ಲಕ್, ಅಂದರೆ ಅಪರೂಪವಾಗಿ ಬರುವಂತಹ ಕೆಲವು ಅದೃಷ್ಟದ ಚಿಹ್ನೆಗಳನ್ನು ಬಗ್ಗೆ ಇವತ್ತು ಹೇಳೋಣ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದೃಷ್ಟ ಮತ್ತು ದುರಾದೃಷ್ಟದ ಚಿಹ್ನೆಗಳಿರುತ್ತದೆ. ಹಾಗೆ ಯಾವ ಚಿಹ್ನೆ ಬಂದಾಗ ನಮ್ಮ ಜೀವನದಲ್ಲಿ ನಮಗೆ ಅದೃಷ್ಟ ಬರುತ್ತದೆ. ರೇರ್, ಎಲ್ಲರ ಹಸ್ತದಲ್ಲಿ ಇದಂತ ಇರೋದಿಲ್ಲ. ಇದು ಬಹಳ ಅಪರೂಪದಲ್ಲಿ ಕಾಣಿಸುವಂತಹ ಕೆಲವು ಚಿಹ್ನೆಗಳು. ಇಂತಹ ಚಿಹ್ನೆಗಳಿದ್ದವರು ಇಂದಲ್ಲ ನಾಳೆ ದೊಡ್ಡ ಶ್ರೀಮಂತರಾಗ್ತಾರೆ, ಹೆಸರು ಮಾಡ್ತಾರೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸುತ್ತಾರೆ. ಅಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ. BM ಫ್ಯೂಚರ್ ರಿಸರ್ಚ್ ಸೆಂಟರ್ನವರ ಈ ವಿಚಾರಗಳನ್ನು ನಿಮಗೆ ತಿಳಿಸಲು ನಮಗೆ ಸಂತೋಷವಾಗುತ್ತದೆ. ಅಂದರೆ ಯಾವುದೇ ಒಂದು ಹಸ್ತದಲ್ಲಿ ರೇಖೆಗಳಿರುತ್ತೆ, ಮುಖ್ಯವಾದ ರೇಖೆಗಳಿರುತ್ತೆ. ಆ ರೇಖೆಗಳು ಯಾವ ಇರುತ್ತೆ, ಅದು ಹೇಗೆ ಕೊನೆಗೊಂಡಿರುತ್ತದೆ, ಅದು ಪ್ರಾರಂಭ ಹೇಗೆ ಇರುತ್ತದೆ, ಅದರಲ್ಲಿರುವಂಥ ಚಿಹ್ನೆಗಳು ಯಾವುದು, ಅದೃಷ್ಟದ ಚಿಹ್ನೆಗಳು ಯಾವುವು, ಅದರಲ್ಲಿ ದುರಾದೃಷ್ಟದ ಚಿಹ್ನೆಗಳು ಯಾವುದು, ಅಥವಾ ಯಾವುದೇ ಉಪಯೋಗ ಇಲ್ಲದ ಶೂನ್ಯವಾದಂತಹ ರೇಖೆಗಳು ಚಿಹ್ನೆಗಳು ಯಾವುವು ಅಂಥ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಹಸ್ತಗಳನ್ನು ನೀವು ನೋಡಿದಾಗ, ಯಾರೇ ನಮ್ಮ ಹಸ್ತಗಳನ್ನು ಪರಿಶೀಲಿಸಬೇಕಂದ್ರೆ ಇದೆಲ್ಲವನ್ನೂ ತಿಳಿದುಕೊಂಡಿರಬೇಕು. ಅಲ್ಲದೆ ನನ್ನ ಹಸ್ತದಲ್ಲಿ ಎಲ್ಲ ರೇಖೆಗಳು ಇದೆ, ಆ ರೇಖೆಗಳಿಂದ ನನಗೇನು ಉಪಯೋಗ ಆಗ್ತಾಯಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬೋದು. ಆದರೆ ಅಷ್ಟು ಸುಲಭವಾಗಿ ನೀವು ಹಸ್ತದ ರೇಖೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಬೇಕಾಗುತ್ತೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಅದರ ಬಗ್ಗೆನೇ ಹೇಳ್ತಾ ಹೋಗ್ತಿದ್ದೇವೆ. ಅಂದರೆ ಈಗ ಹೇಳೋದು ಅದೃಷ್ಟವನ್ನು ಯಾವ ರೀತಿಯಲ್ಲಿ ಬರುತ್ತೆ, ಅದೃಷ್ಟದ ರೇಖೆಗಳು ಯಾವುದಿರುತ್ತೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಇದು ತುಂಬ ಅಪರೂಪದ ಚಿಹ್ನೆಗಳು. ಎಲ್ಲರ ಹಸ್ತದಲ್ಲೂ ಈ ರೀತಿ ಇರೋದಿಲ್ಲ. ಭಾಳ ಕೆಲವರ ಹಸ್ತದಲ್ಲಿ ಮಾತ್ರ ಇರುತ್ತದೆ. ಅವರು ಅದೃಷ್ಟವಂತರು, ಅವರು ಹಣವನ್ನು ಮಾಡುತ್ತಾರೆ, ಶ್ರೀಮಂತರಾಗುತ್ತಾರೆ, ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ ಎಂಬುದನ್ನು ಈ ರೇಖೆಗಳಿಂದ ತಿಳಿಯಬಹುದು ಅಥವಾ ಈ ಚಿಹ್ನೆಗಳಿಂದ ತಿಳಿಯಬಹುದು. ಅದನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಹೇಳಿದೆ ನಿಮಗೆ ಅಪರೂಪದ ಕೆಲವು ಅದೃಷ್ಟದ ಚಿಹ್ನೆಗಳ ಬಗ್ಗೆ ಹೇಳೋಣಂತ ಇದ್ದೇನೆ. ಅಂದರೆ ಇವತ್ತು ಕೆಲವು ವಿಚಾರಗಳನ್ನು, ಈ ಅದೃಷ್ಟದ ಚಿಹ್ನೆಗಳು ಸಾಮಾನ್ಯವಾಗಿ ಹೇಳಿದ್ದೇನೆ ಯಾವ ಅದೃಷ್ಟದ ಚಿಹ್ನೆಗಳು ಅಂತ. ಇದು ತುಂಬ ಅಪರೂಪವಾದ ಚಿಹ್ನೆಗಳು ಹಸ್ತದಲ್ಲಿ ಕಾಣಿಸುವುದು. ಈ ಅಪರೂಪವಾದ ಚಿಹ್ನೆಗಳು ಹಸ್ತದಲ್ಲಿದ್ದಾಗ ಆ ವ್ಯಕ್ತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ, ಹಣ ಬರುತ್ತದೆ, ಸಮಾಜದಲ್ಲಿ ಹೆಸರು ಬರುತ್ತದೆ, ಜನರು ಮೆಚ್ಚುವಂಥ ವ್ಯಕ್ತಿ ಆಗ್ತಾರೆ, ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಇವತ್ತು ಅವರು ಕಷ್ಟದಲ್ಲಿದ್ದರೂ ಮುಂದೆ ಅವರು ಒಳ್ಳೆಯ ವ್ಯಕ್ತಿಯಾಗಿ ಜೀವನದಲ್ಲಿ ಯಶಸ್ಸನ್ನು ಪಡೆದು ಅಭಿವೃದ್ಧಿ ಹೊಂದಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಅಂಥ ವ್ಯಕ್ತಿಗಳು ಯಾರು, ಆ ಹಸ್ತಗಳಲ್ಲಿರುವಂಥ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನು ಹೇಳುತ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಯಶಸ್ವಿ ಆಗ್ತೀರಿ, ಅಭಿವೃದ್ಧಿ ಆಗ್ತೀರಿ, ಸಂತೋಷಕರವಾದ ಜೀವನ ನಿಮಗೆ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ಎಲ್ಲವೂ ಅರ್ಥವಾಗುತ್ತದೆ. ಸ್ವಲ್ಪ ನೋಡಿ ಬಿಟ್ಟು ಹೋದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದರಿಂದ ಎಲ್ಲ ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇರುವವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಏನೇನು ನಡೆಯುತ್ತದೆ, ನಿಮ್ಮ ಜೀವನದಲ್ಲಿ ನಡೆಯುವಂಥ ಕೆಟ್ಟ ವಿಷಯಗಳೇನು, ಒಳ್ಳೆಯ ವಿಷಯಗಳೇನು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಈಗ ನಾನು ವಿಷಯಕ್ಕೆ ಬರುತ್ತೇನೆ ನೋಡಿ. ಈಗ ನೋಡಿ, ನಾನು ಹೇಳಿದೆ ನಿಮಗೆ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ರೇಖೆಗಳು
ಯಾವ ರೀತಿಯಲ್ಲಿ ನಮಗೆ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ, ನಮ್ಮಂದರೆ ನಮ್ಮ ಲೈಫನ್ನು ಚೇಂಜ್ ಮಾಡುತ್ತದೆ ಎಂಬುದನ್ನು ಹೇಳಿದ್ದೇನೆ. ಅಂದರೆ ಈಗ ನೋಡಿ, ಜ್ಞಾನರೇಖೆ ನಿಮಗೆ ಗೊತ್ತು, ಇದು ಜ್ಞಾನರೇಖೆ, ಇದು ಜ್ಞಾನರೇಖೆ, ಇಲ್ಲಿಂದ ಜ್ಞಾನರೇಖೆ. ಈ ಜ್ಞಾನರೇಖೆ ನಮ್ಮ ಶಕ್ತಿ ಏನು, ನಮ್ಮ ಚಿಂತನೆಗಳು ಯಾವ ರೀತಿ ಇರುತ್ತೆ, ನಮ್ಮ ಯೋಜನೆಗಳು ಯಾವ ರೀತಿ ಇರುತ್ತೆ, ನಮ್ಮ ಜಾಣ್ಮೆಯನ್ನು ತಿಳಿಸುತ್ತದೆ. ಎಲ್ಲವನ್ನು ನಮ್ಮ ಕೆಲಸ ಕಾರ್ಯಗಳ ಜಾಣ್ಮೆಯನ್ನು ತಿಳಿಸುತ್ತದೆ. ಹಾಗಾದರೆ ಆ ರೇಖೆ ಹೇಗಿರಬೇಕು? ಆ ರೇಖೆ ಕೊನೆಯಲ್ಲಿ ನೋಡಿ ಹೀಗೆ ಹೀಗೆ, ಅಂದರೆ ಕೊನೆಯಲ್ಲಿ ಆ ರೇಖೆ ಹೀಗೆ ಕೊನೆಯಲ್ಲಿ 2 ಕವಲಾಗಿ ಹೊಳೆದಿರಬೇಕು. ಈ ರೀತಿ ಇದ್ದರೆ ಅದು ಇಂತಹ ವ್ಯಕ್ತಿಗಳು ವಿಶಾಲವಾಗಿ ಯೋಚಿಸುತ್ತಾರೆ. ವಿಶಾಲವಾಗಿ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಯೋಚಿಸಿ ಅದನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ಆ ಕಾರ್ಯರೂಪಕ್ಕೆ ತರುವುದರಿಂದ ಅವರು ಯಶಸ್ವಿಯಾಗುತ್ತಾರೆ. ಹಾಗೆ ಅವರು ಜೀವನದಲ್ಲಿ ಯಶಸ್ವಿಯಾಗುವುದು ಕಂಡುಬರುತ್ತದೆ. ಯಾವುದು? ಈ ರೇಖೆ ಕೊನೆಯಲ್ಲಿ ಹೀಗೆ ವೈ ಆಕಾರದಲ್ಲಿ ಕೊನೆಗೊಂಡಿದ್ದರೆ ಅವರು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ, ವಿಶಾಲವಾಗಿ ಯೋಚನೆ ಮಾಡಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅದೃಷ್ಟವಂತರಾಗಿದ್ದಾರೆ ಎಂದು ತಿಳಿಯಬೇಕು. ಅಂದುಕೊಂಡದ್ದನ್ನು ಮಾಡಿ ಶ್ರಮಪಟ್ಟು ಆ ಗುರಿಯನ್ನು ತಲುಪುತ್ತಾರೆ. ಯಾವುದೇ ಒಂದು ಕೆಲಸವನ್ನು ಅವರು ಯೋಚನೆ ಮಾಡಿ ನಿರ್ಧಾರ ಮಾಡಿದರು. ಈ ರೀತಿಯಲ್ಲಿ ಇದ್ದಾಗ ಅವರು ಅದನ್ನು ಶ್ರಮಪಟ್ಟು ಆ ಗುರಿಯನ್ನು ಮುಟ್ಟುತ್ತಾರೆ. ಅದನ್ನು ತಲುಪುವಂಥ ಆ ಶಕ್ತಿ ಅವರಿಗಿರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಅಂದರೆ ಅವರು ಶ್ರಮಜೀವಿಗಳಾಗಿರುತ್ತಾರೆ. ಅಂದರೆ ಇನ್ನು ಒಂದು ವೇಳೆ ಅವರ ಈ ರೇಖೆ ಅಂದರೆ ಈ ಜ್ಞಾನರೇಖೆ ಹೀಗಿದ್ದು ಅದು ಹೀಗಿದ್ದರೆ, ಅಂದರೆ ಕೆಳಗಡೆ ಬಗ್ಗಿದ್ದರೆ, ಕೆಳಗೆಗೆ ಹೀಗಿದ್ದರೆ ಅವರು ಅನಿರೀಕ್ಷಿತವಾಗಿ ದೊರೆಯುವ ಸಂದರ್ಭಗಳನ್ನು ಸರಿಯಾಗಿ ಬಳಸಿಕೊಂಡು, ಅನಿರೀಕ್ಷಿತವಾಗಿ ಅವರು ಅಂದ್ಕೊಂಡಿರಲ್ಲ ಅಂತಹ ಸಂದರ್ಭ ಒದಗಿ ಬರುತ್ತೆ. ಒಂದು ವ್ಯಾಪಾರ, ಅವನು ಆ ಥರ ವ್ಯಾಪಾರ ಮಾಡಬೇಕಂತ ಯೋಚಿಸಿರುವುದೇ ಇಲ್ಲ. ಆ ವ್ಯಾಪಾರ ಮಾಡುವಂಥ ಅವಕಾಶ ಸಿಕ್ತು, ಅದನ್ನು ಸರಿಯಾಗಿ ಬಳಸಿ ಸಾಕಷ್ಟು ಲಾಭ ಮಾಡಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಸಾಕಷ್ಟು ವ್ಯಾಪಾರ ಮಾಡಿ ಅಥವಾ ಯಾವುದಾದ್ರೂ ಕೆಲಸ ಮಾಡಿ ಅದರಿಂದ ಸಾಕಷ್ಟು ಲಾಭ ಪಡೆದು ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅಂದರೆ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಅವರಿಗೆ ಬರುವಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ. ಅದು ನಾವು ಹೇಳುವಂತಹ 2 ಜ್ಞಾನರೇಖೆಯಲ್ಲಿ 2 ವಿಧದಲ್ಲಿರುವಂಥ ರೇಖೆಗಳು ಅದೃಷ್ಟವನ್ನು ತಂದುಕೊಡುವಂತಹ ವಿಧವನ್ನು ಹೇಳಿದ್ದೇವೆ. ಹಾಗೆ ನೋಡಿ, ಈಗ ನೋಡಿ ಇದರಲ್ಲಿ ಬುಧ ಪರ್ವದಲ್ಲಿ ಹೀಗೆ ಸ್ಟ್ರೈಟ್ ಆದ ಗೆರೆಗಳು, ಬುಧ ಪರ್ವದಲ್ಲಿ ಸ್ಟ್ರೈಟ್ ಆದ ಇಂತಹ ಗೆರೆಗಳಿದ್ದರೆ ಅವರು ಯಾವುದೇ ಸಮಸ್ಯೆ ಎದುರಾದರೂ ಅದನ್ನು ಬಿಡಿಸಿಕೊಂಡು ಮುಂದುವರಿದು ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಆದರೆ ಈ ರೇಖೆಗಳು ಯಾವುದೇ ರೀತಿಯ ಅಡ್ಡರೇಖೆಗಳಾಗಲಿ ಒಂದು ರೇಖೆಗಳಾಗಲಿ ಹೀಗೆ ರೇಖೆಗಳಾಗಲಿ ಬಂದಿರಬಾರದು, ಬರೀ ನೆಟ್ಟಗಿರಬೇಕು. ಆಗ ಮಾತ್ರ ಅದರಿಂದ ಅವರಿಗೆ ಇದು ಸಮಸ್ಯೆಗಳನ್ನು ಬಿಡಿಸಕ್ಕೆ ಹೋದರೆ ಮತ್ತಷ್ಟು ಸಮಸ್ಯೆಗಳು ಅವರಿಗೆ ಸುತ್ತಿಕೊಂಡು ಅವರ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಮತ್ತೆ ಎದುರಿಸಬೇಕಾಗುತ್ತೆ. ನೇರವಾಗಿದ್ದರೆ ಅವರು ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಿ ಮುಂದುವರಿಯುತ್ತಾರೆ. ಅಂದರೆ ಇನ್ನು ಬುಧ ಪರ್ವದಲ್ಲಿ ಅದನ್ನು ನಾನು ಹೇಳಿದೆ, ಬುಧ ಪರ್ವದಲ್ಲಿ ಈ ರೀತಿ ಇದ್ದಾಗ ಸಮಸ್ಯೆಗಳನ್ನು ಎದುರಿಸಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅದು ಆ ಮುಂದುವರಿಯೋದಂದರೆ ಏನು? ಅವರು ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಸ್ಥಿತಿಯಲ್ಲಿ ಅವರು ಸಮಸ್ಯೆಗಳನ್ನು ಎದುರಿಸಿ ಬೆಳೆದು ಮುಂದೆ ಬರುತ್ತಾರೆ ಎಂಬುದರ ಸೂಚನೆ. ಹಾಗೆ ನೋಡಿ, ಅಂಥ ಜಾಣ್ಮೆ ಅವರಿಗಿದೆ. ಅಂದರೆ ಅದನ್ನು ಮುಂದುವರಿಯುವಂಥ ಬುದ್ಧಿವಂತಿಕೆ ಇದೆ. ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂತಹ ಬುದ್ಧಿವಂತಿಕೆ ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಬುಧ ಪರ್ವದಲ್ಲಿ ಈ ರೀತಿಯ ಒಂದು ತ್ರಿಕೋಣ ಚಿಹ್ನೆ
ಈ ರೀತಿಯ ಒಂದು ತ್ರಿಕೋಣ ಚಿಹ್ನೆ ಕರೆಕ್ಟಾಗಿ ಎದ್ದು ಕಾಣಿಸುವಂಥ ತ್ರಿಕೋಣ ಚಿಹ್ನೆ ಇದ್ದರೆ, ಎದ್ದು ಕಾಣಿಸುವಂಥ ಇವರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್, ಮಾತಿನ ಚಮತ್ಕಾರ, ಮಾತಿನಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇವರು ಹೆಚ್ಚಿನ ಅನುಭವವನ್ನು ಹೊಂದಿರುತ್ತಾರೆ. ಅವರು ಆ ರೀತಿಯಲ್ಲಿ ವ್ಯವಹಾರವನ್ನು, ಸ್ವಂತವಾದ ವ್ಯವಹಾರವನ್ನು ಮಾಡಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ. ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಮುಂದುವರಿಯುವಂತಹ ಸೂಚನೆ ಇದಾಗಿದೆ. ಅಂದರೆ ಇವರು ಯಾವುದೇ ಮಾತಿನಿಂದ, ಯಾವುದೇ ಕೆಲಸ ಕಾರ್ಯಗಳಲ್ಲೂ ಮಾತಿನಿಂದ ಇವರು ಹೆಚ್ಚಿನ ಧನಲಾಭವನ್ನು ಪಡೆಯುವಂತಹ ಸಾಧ್ಯತೆಗಳು, ಈ ಸೂಚನೆಗಳು ಇದರಲ್ಲಿ ಕಂಡುಬರುತ್ತದೆ. ಅಂದರೆ ಈಗ ನಾವು ಮೇಲಿನ ಲಂಬರೇಖೆಗಳು ಮತ್ತು ಈ ತ್ರಿಕೋಣ ಚಿಹ್ನೆಯ ಬಗ್ಗೆ ಕೇಳಿದ್ವಿ, ಎಲ್ಲಿ ಬುಧ ಪರ್ವದಲ್ಲಿ. ಆದರೆ ನಾನು ಆಗಲೇ ಹೇಳಿದೆ, ಅಡ್ಡಗೆರೆಗಳು ಬಂದಾಗ ಅದು ಒಳ್ಳೆಯದಲ್ಲ ಎಂಬುದನ್ನು ನೋಡಿ. ಆಗಲೇ ಹೇಳಿದ್ನಲ್ಲ, ಈ ರೀತಿಯ ಗೆರೆಗಳಿದ್ದಾಗ ಇದಕ್ಕೆ ಅಡ್ಡಗೆರೆಗಳು ಹೀಗೆ ಬಂದರೆ ಇದು ಅವರಲ್ಲಿರುವಂತಹ ಎಲ್ಲ ಪ್ರತಿಭೆಯನ್ನು, ಮಾತಿನ ಚಮತ್ಕಾರವನ್ನು ಕಡಿಮೆ ಮಾಡಿ ಅವರು ಮಾಡುವ ಕೆಲಸಗಳಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾಗಿ ಜೀವನದಲ್ಲಿ ಯಶಸ್ಸು ಕುಂಠಿತವಾಗುತ್ತದೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾಗಿ ಜೀವನದಲ್ಲಿ ಯಶಸ್ಸು ಕುಂಠಿತವಾಗುತ್ತದೆ. ಗುರುಪರ್ವದಲ್ಲಿ ಈಗ ನೋಡಿ, ಗುರುಪರ್ವ ನಿಮ್ಗೆ ಗೊತ್ತು, ಇದು ಗುರುಪರ್ವದ ಬಗ್ಗೆ 10 ಸರಿ ಹೇಳಿದ್ದೇನೆ. ಗುರುಪರ್ವದಲ್ಲಿ ನಕ್ಷತ್ರ ಚಿಹ್ನೆ, ಗುರುಪರ್ವದಲ್ಲಿ ಇದು ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೇನೆ, ಇದು ನಕ್ಷತ್ರ ಚಿಹ್ನೆ ಇದ್ದರೆ, ಗುರುಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅದೃಷ್ಟದ ನಕ್ಷತ್ರ. ಇವರು ಬಹಳ ಹೆಚ್ಚಿನ ಧನಲಾಭವನ್ನು ಪಡೆದು ಅವರ ತಮ್ಮ ಸ್ವಂತಿಕೆ ಕಲಿಕೆಯಿಂದ, ಪಾಂಡಿತ್ಯದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ನಕ್ಷತ್ರ ಅದೃಷ್ಟ ಸಂಖ್ಯೆ ಅಂತ, ಅದೃಷ್ಟವೆಂದು ಇದನ್ನು ಹೇಳುತ್ತೇವೆ. ಕಿರುಬೆರಳ ಮೇಲಿದ್ದರೆ ಯಶಸ್ಸು. ಈಗ ನೋಡಿ, ಇದೇ ರೀತಿ ನಕ್ಷತ್ರ ಚಿಹ್ನೆ ಬುಧ ಪರ್ವದಲ್ಲಿದ್ದರೆ ನೋಡಿ, ನಕ್ಷತ್ರ ಚಿಹ್ನೆ ಮೇಲಿದ್ದರೆ ನೋಡಿ, ನಕ್ಷತ್ರ ಚಿಹ್ನೆ ಬೆರಳಿಗೆ ತಾಗಿಕೊಂಡೇ ಇದ್ದರೆ, ಅಂದರೆ ನಕ್ಷತ್ರ ಚಿಹ್ನೆ ಹೀಗಿದ್ದರೆ ಅದೃಷ್ಟ, ಇವರಿಗೆ ಅದೃಷ್ಟ ಹೊರಗೆ ಬರುತ್ತದೆ. ಯಶಸ್ಸು, ಅವರು ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಇವರು ಕಾಣುತ್ತಾರೆ, ಅಭಿವೃದ್ಧಿಯನ್ನು ಕಾಣುತ್ತಾರೆ. ಕೆಳಗಿದ್ದರೆ, ಈಗ ಒಂದು ವೇಳೆ ಅದು ಆ ನಕ್ಷತ್ರ ಚಿಹ್ನೆ ಇಲ್ಲಿದ್ದರೆ ಅದಕ್ಕೆ ವಿರುದ್ಧವಾದ ಫಲ, ಇಲ್ಲಿದ್ದರೆ ಅದಕ್ಕೆ ವಿರುದ್ಧವಾದ ಫಲ. ಅಂದರೆ ರಿಸ್ಕ್ ಹೆಚ್ಚು, ಅಂದರೆ ಅವರು ಮಾಡುವ ಕೆಲಸಗಳಲ್ಲಿ ರಿಸ್ಕ್ ಹೆಚ್ಚಾಗಿರುತ್ತದೆ ಎಂಬುದರ ಸೂಚನೆಯಾಗಿದೆ. ಇನ್ನು ಶುಕ್ರ ಪರ್ವದಲ್ಲಿ ಆನೆ ಚಿಹ್ನೆ ಇದ್ದರೆ, ಶುಕ್ರ ಪರ್ವದಲ್ಲಿ ಆನೆ ಚಿಹ್ನೆ ಇದ್ದರೆ ಇದು ಆನೆ ಚಿಹ್ನೆ. ಶುಕ್ರ ಪರ್ವದಲ್ಲಿ ಆನೆ ಚಿಹ್ನೆ ಇದ್ದರೆ ಅವರು ಅದು ಆಸ್ತಿ, ಆರೋಗ್ಯ, ಶ್ರೀಮಂತಿಕೆ, ಅದೃಷ್ಟ, ಸಂಗಾತಿ, ಲಕ್ಸುರಿ ಲೈಫ್, ಅನಿರೀಕ್ಷಿತ ಧನಾಗಮನ ಅಂತ ಇದನ್ನು ನಾವು ಹೇಳ್ತೇವೆ. ಅಂದರೆ ಎಲ್ಲಿರಬೇಕು? ಶುಕ್ರ ಪರ್ವದಲ್ಲಿ. ಅದು ಇನ್ನೂ ಕೆಳಗಡೆ ಇದ್ದರೆ, ಇಲ್ಲಿಗಿದ್ದರೆ ಇಲ್ಲಿದ್ದರೆ ಅದಕ್ಕೆ ಇನ್ನೂ ಪವರ್ ಜಾಸ್ತಿ. ಅಂದರೆ ಆನೆಯ ಚಿಹ್ನೆ ಶುಕ್ರ ಪರ್ವದಲ್ಲಿದ್ದರೆ ಅದು ಎಲ್ಲ ರೀತಿಯಿಂದಲೂ ಅದೃಷ್ಟವನ್ನು ತಂದುಕೊಡುವಂತಹ ರೇರ್ ಲಕ್ಕಿ ಸೈನ್ಸ್ ಅಂತ ಹೇಳ್ಬೋದು. ಅಂದರೆ ತಮ್ಮ ಸ್ಮಾರ್ಟ್ ಇಂಟೆಲಿಜೆನ್ಸನ್ನು ಇದು ತೋರಿಸುತ್ತದೆ. ತುಂಬ ಹೆಚ್ಚಿನ ಹಣ ಬರುತ್ತದೆ. ಚಂದ್ರ ಪರ್ವದಿಂದ ಬಂದಿದ್ದರೆ ರಾಜಕೀಯದಲ್ಲಿ ಖ್ಯಾತಿ ಹಾಗೂ ಮಂಗಳ ಒಂದರಲ್ಲಿ ಹುಟ್ಟಿದ ಊರಿನಲ್ಲೇ ಖ್ಯಾತಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಆನೆ ಚಿಹ್ನೆಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಅದೆಲ್ಲವನ್ನು ಇನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ.
ಈಗ ಇಷ್ಟೇ ಸಾಕು. ಈಗ ಈ 6 ವಿಧಗಳ ಚಿಹ್ನೆಗಳ ಬಗ್ಗೆ, ಅದೃಷ್ಟ ಬರುವಂತಹ ಚಿಹ್ನೆಗಳ ಬಗ್ಗೆ ನಿಮಗೆ ತಿಳಿದು ಅರ್ಥವಾಯಿತೆಂದು ತಿಳ್ಕೊಂಡಿದ್ದೇನೆ. ಇಂತಹ ಇನ್ನೂ ಹಲವಾರು ವಿಷಯಗಳು ಇದೆ. ಅಂಥ ವಿಷಯಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಯಾರಿಗಾದರೂ ಭವಿಷ್ಯ ತಿಳಿಯಬೇಕಂತ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ. ಆಗ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.